ಎಸ್ ನಿಮ್ಮೆಲ್ಲರಿಗೂ ಗೊತ್ತು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ರಾಸಲೀಲೆ ಪ್ರಕರಣದಲ್ಲಿ ಸದ್ಯ ಪರಪ್ಪನ ಜೈಲಿನಲ್ಲಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೋರ್ಟ್ಗೆ ಸದ್ಯ ಪೊಲೀಸರು ಪ್ರಜ್ವಲ್ ರೇವಣ್ಣನನ್ನ ಕರ್ಕೊಂಡು ಬಂದಿದ್ದಾರೆ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ರಾಸಲೀಲೆ ಪ್ರಕರಣ ಸಂಬಂಧ ಕೋರ್ಟ್ಗೆ ಪ್ರಜ್ವಲ್ ರೇವಣ್ಣನನ್ನ ಪೊಲೀಸರು ಕರ್ಕೊಂಡು ಬಂದಿದ್ದಾರೆ. ಪ್ರಜ್ವಲ್ ರಾಸಲೀಲೆ ಪ್ರಕರಣವನ್ನ ಬಯಲು ಮಾಡಿದೆ ಪವರ್ ಟಿವಿ. ಕೆಎಸ್ಆರ್ಪಿ ವಾಹನದಲ್ಲಿ ಕೋರ್ಟ್ ಕರ್ಕೊಂಡು ಬಂದಿದ್ದಾರೆ ಪೊಲೀಸರು. ಯಾವ ಸ್ಪೆಷಲ್ ಟ್ರೀಟ್ಮೆಂಟು ಇಲ್ಲ. ಜಾಮೀನು ಸಿಗದೆ ಜೈಲಿನಲ್ಲಿದ್ದಾರೆ ಪ್ರಜ್ವಲ್. ಈಗ ಪ್ರಜ್ವಲ್ಗೆ ಮತ್ತೊಂದು ಶಾಕ್. ಟ್ರಯಲ್ ಅನ್ನ ಪ್ರಾರಂಭಿಸೋದಕ್ಕೆ ಎಸ್ಐಟಿ ಮುಂದಾಗಿದೆ. ಇವತ್ತು ಪ್ರಜ್ವಲ್ ರೇವಣ್ಣನ ವಿರುದ್ಧ ಚಾರ್ಜ್ ಅನ್ನ ಫ್ರೇಮ್ ಮಾಡಿ ಟ್ರಯಲ್ ಅನ್ನ ಆರಂಭಿಸಲಾಗಿದೆ. 6 ತಿಂಗಳ ಹಿಂದೆ ಕಾಮಾಂಧ ಅರೆಸ್ಟ್ ಆಗಿದ್ದ ಜೈಲಿನಲ್ಲಿದ್ದ ಪ್ರಜ್ವಲ್ ಇಂದು ಚಾರ್ಜ್ ಫ್ರೇಮ್ ಮಾಡಿ ಟ್ರಯಲ್ ಅನ್ನ ಪ್ರಾರಂಭಿಸಲಾಗುತ್ತೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಮುಂದೆ ಪ್ರಜ್ವಲ್ ರೇವಣ್ಣ ಹಾಜರಾಗಿದ್ದಾನೆ. ದೋಷಾರೋಪ ಪಟ್ಟಿಯ ಮೇಲೆ ಇವತ್ತಿನಿಂದ ಟ್ರಯಲ್ ಶುರುವಾಗುತ್ತೆ ಕೋರ್ಟ್ನಲ್ಲಿ. ಪವರ್ ಹೊಡೆತಕ್ಕೆ ಜೈಲು ಹಕ್ಕಿಯಾಗಿದ್ದಾನೆ ಪ್ರಜ್ವಲ್ ರೇವಣ್ಣ. ಸುಪ್ರೀಂ ಕೋರ್ಟ್ ಹೋದ್ರೂ ಕೂಡ ಜಾಮೀನು ಸಿಕ್ಕಿರಲಿಲ್ಲ ಈತನಿಗೆ. ಟ್ರಯಲ್ ಅನ್ನ ಪ್ರಾರಂಭಿಸೋದಕ್ಕೆ ಸದ್ಯ ಎಸ್ಐಟಿ ಮುಂದಾಗಿದೆ. ಇವತ್ತು ಪ್ರಜ್ವಲ್ ರೇವಣ್ಣ ವಿರುದ್ಧ ಚಾರ್ಜ್ ಫ್ರೇಮ್ ಮಾಡಿ ಟ್ರಯಲ್ ಅನ್ನ ಶುರು ಮಾಡ್ತಾರೆ. ಪಿನ್ ಟು ಪಿನ್ ಸಾಕ್ಷಿಗಳೊಂದಿಗೆ ಪ್ರಜ್ವಲ್ ರೇವಣ್ಣನ ಕಾಮಪುರಾಣವನ್ನ ಬರೀ ರಾಜ್ಯ ಅಲ್ಲ, ದೇಶ ಅಲ್ಲ, ವಿದೇಶದಲ್ಲೂ ಕೂಡ ಜನ ನೋಡಿ ತೂಚಿ ಅಂತ ಅಂದಿದ್ರು. ಪವರ್ ಟಿವಿ ಆ ರೀತಿ ಸುದ್ದಿಯನ್ನ ಬ್ರೇಕ್ ಮಾಡಿತ್ತು. ಒಂದ್ ಕಡೆ ಪ್ರಜ್ವಲ್ ಕೇಸ್ನ ಡೀಟೇಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ. ಏಪ್ರಿಲ್ 25 ಮಧ್ಯಾಹ್ನ 2:30ಕ್ಕೆ ಮೊಟ್ಟ ಮೊದಲ ವರದಿ ಕಾಮಕಾಂಡವನ್ನ ಲೈವ್ ಪ್ರಸಾರ ಮಾಡ್ತೀವಿ. ಏಪ್ರಿಲ್ 27 ಮಧ್ಯಾಹ್ನ 12 ಗಂಟೆಗೆ ಪವರ್ ಟಿವಿಯಲ್ಲಿ ಸಂತ್ರಸ್ತೆಯರು ನೇರವಾಗಿ ಕುತ್ಕೊಂಡು ಪ್ರಜ್ವಲ್ನ ಇಂಚಿಂಚು ಮಾಹಿತಿಯನ್ನ ನೀಡ್ತಾರೆ. ನೋಡಿ, ನ್ಯಾಯಾಧೀಶರ ಎದುರು ಪ್ರಜ್ವಲ್ ರೇವಣ್ಣ ಹಾಜರಾಗಿದ್ದಾನೆ. ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಪ್ರಕರಣದ ವಿಚಾರಣೆ ಶುರುವಾಗಿದೆ. ಪ್ರಜ್ವಲ್ ಪರವಾಗಿ ವಕೀಲ ಅರುಣ್ ಕೋರ್ಟ್ಗೆ ಹಾಜರಾಗಿದ್ರು. ಈ ಸಂದರ್ಭದಲ್ಲಿ ಎಸ್ಪಿಪಿ ಗೈರು ಹಾಜರಾಗ್ತಾರೆ. ಹಾಗಾಗಿ ನ್ಯಾಯಾಧೀಶರು ಕೆಲ ಕಾಲ ಗರಂ ಆಗಿದ್ರು. ಅದಾದ್ಮೇಲೆ ಎಸ್ಪಿಪಿ ಅಶೋಕ್ ಕುಮಾರ್ ಕೂಡ ಕೋರ್ಟ್ಗೆ ಹಾಜರಾಗ್ತಾರೆ. ಎಸ್ಪಿಪಿ ಹೀಗಾಗಿ ಕೆಲ ಕಾಲ ವಿಚಾರಣೆಯನ್ನ ಜಡ್ಜ್ ಮುಂದೂಡ್ತಾರೆ. ಸದ್ಯ ಕೆಲ ಕಾಲ ವಿಚಾರಣೆಯನ್ನ ಜಡ್ಜ್ ಮುಂದೂಡಿದ್ದಾರೆ. ಆದ್ರೆ ಇವತ್ತಿನಿಂದ ಟ್ರಯಲ್ ಆರಂಭ ಆಗುತ್ತೆ. ವಾದ ಪ್ರತಿವಾದ ಇವತ್ತಿನಿಂದ ನಡೆಯುತ್ತೆ. ಟ್ರಯಲ್ ಕೂಡ ಆರಂಭ ಆಗುತ್ತೆ. ಸಾಕ್ಷಿಗಳನ್ನ ಒದಗಿಸ್ತಾರೆ ಎಸ್ಐಟಿ ಅಧಿಕಾರಿಗಳು ಕೋರ್ಟ್ ಮುಂದೆ. ಇವತ್ತು ಪ್ರಜ್ವಲ್ ರೇವಣ್ಣ ವಿರುದ್ಧ ಚಾರ್ಜ್ ಫ್ರೇಮ್ ಮಾಡಿ ದೋಷಾರೋಪ ಪಟ್ಟಿಯ ಮೇಲೆ ಇವತ್ತಿನಿಂದ ಟ್ರಯಲ್ ಶುರು ಆಗುತ್ತೆ. ನಮ್ಮ ಪ್ರತಿನಿಧಿ ವೆಂಕಟೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಸದ್ಯ ಪ್ರಜ್ವಲ್ ರೇವಣ್ಣ ಇತನ ರಾಸಲೀಲೆ ಪ್ರಕರಣ ಏನಿತ್ತು ಕೋರ್ಟ್ನಲ್ಲಿ ಇವತ್ತಿನಿಂದ ಟ್ರಯಲ್ ಆರಂಭ ಆಗುತ್ತೆ. ಸದ್ಯದ ಅಪ್ಡೇಟ್ಸ್ ಏನಿದೆ ವೆಂಕಟೇಶ್? ಸಿಂಧು ಅತ್ಯಾಚಾರ ಆರೋಪ ಪ್ರಕರಣದಲ್ಲಿ ಸಂಬಂಧಪಟ್ಟಂತೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಕಳೆದ 6 ತಿಂಗಳಿಂದ ಕೂಡ ಏನು ಪರಪ್ಪನಗರ ಜೈಲಿನಲ್ಲಿದ್ದಾರೆ. ಇವತ್ತು ಅವ್ರನ್ನ ಟ್ರಯಲ್ ಕರ್ಕೊಂಡು ಬಂದಿದ್ದಾರೆ. ಅಂದ್ರೆ ಈಗ ಅವರ ಕೇಸ್ನ ಒಂದು ಟ್ರಯಲ್ ಕೂಡ ಪ್ರಾರಂಭವಾಗುತ್ತೆ. ಅವರ ಪರವಾಗಿ ವಕೀಲರು ಕೂಡ ಹಾಜರಾಗಿದ್ರು. ಆದ್ರೆ ಎಸ್ಪಿಪಿ ಅವರು ಕೂಡ ಕೋರ್ಟ್ಗೆ ತಡವಾಗಿ ಹಾಜರಾಗಿದ್ರಿಂದಾಗಿ ಅವರು ನ್ಯಾಯಾಧೀಶರು ಸಹಜವಾಗಿ ಗರಂ ಆದ್ರು. ಆದ್ರೆ ಮೊದಲನೇ ದಿನವೇ ಈ ರೀತಿ ಆದ್ರೆ ಹೇಗೆ, ಏನ್ ಮಾಡ್ತಿರೋ ಮಾಡಿ ಎನ್ನುವಂತ ರೀತಿಯಲ್ಲಿ ಒಂದು ಗರಂ ಆಗಿದ್ರು. ಅದಾದ ಬಳಿಕ ಈಗ ಮತ್ತೆ ಕೆಲ ಕಾಲ ಒಂದು ವಿಚಾರಣೆಯನ್ನ ಮುಂದೂಡಿದ್ದಾರೆ. ಈ ಪ್ರಕರಣವನ್ನ ಈಗಾಗಲೇ ಏನು ಅವರು ಸುಪ್ರೀಂ ಕೋರ್ಟ್ ನಲ್ಲಿ ಕೂಡ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ರು. ಅಲ್ಲಿ ಕೂಡ ತಿರಸ್ಕಾರ ಆಗಿತ್ತು. ಈ ಪ್ರಕರಣದಲ್ಲಿ ಸಂಬಂಧಪಟ್ಟಂತೆ ಆರೋಪಿ ಪ್ರಜ್ವಲ್ ರೇವಣ್ಣಗೆ ಶಿಕ್ಷೆ ಆಗ್ಬೇಕು. ಯಾಕಂತ ಹೇಳಿದ್ರೆ ಈ ಒಂದು ಪ್ರಕರಣ ಟ್ರಯಲ್ ಆದಷ್ಟು ಬೇಗ ಮುಗ್ದೆ ಆದ್ರೆ ಅಂದ್ರೆ ಆ ಸಂದರ್ಭದಲ್ಲಿ ಒಂದು ಶಿಕ್ಷೆ ಪ್ರಮಾಣವನ್ನು ಕೂಡ ಪ್ರಕಟ ಮಾಡ್ತಾರೆ. ಶಿಕ್ಷೆ ಕೂಡ ಆದಷ್ಟು ಬೇಗ ಕೂಡ ಆಗುತ್ತೆ. ಯಾಕಂತ ಹೇಳಿದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವರು ಪ್ರಭಾವಿ ಆಗಿರೋದ್ರಿಂದ ಸಹಜವಾಗಿ ಹೊರಗಡೆ ಬಂದ್ರೆ ಏನು ಸಾಕ್ಷಿಗಳ ಮೇಲೆ ಪ್ರಭಾವ ಬೀರ್ಬೋದು, ಒತ್ತಡವನ್ನ ಹಾಕ್ಬೋದು. ಆ ನಿಟ್ಟಿನಲ್ಲಿ ಕೂಡ ಅವರಿಗೆ ಒಂದು ಈ ಪ್ರಕರಣಕ್ಕೆ ಜಾಮೀನನ್ನ ತಿರಸ್ಕಾರ ಮಾಡಿತ್ತು. ಅಂದ್ರೆ ಈ FSL ವರದಿ ಏನಿತ್ತು, ಆ FSL ವರದಿಯಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಮಾಡಿರುವಂತಹ ಕೃತ್ಯಗಳೇನಿದೆ ಎಲ್ಲವೂ ಕೂಡ ಕನ್ಫರ್ಮ್ ಅಂತ ಹೇಳಿ ಗೊತ್ತಾಗಿರುವಂತದ್ದು. ಆತ ಮಹಿಳೆಯರ ಜೊತೆ ನಡೆಸಿದಂತ ರಾಸಲೀಲೆಗೆ ಸಂಬಂಧಪಟ್ಟಂತೆ ಏನು ಒಂದು ವಿಡಿಯೋಗಳಿತ್ತು, ಆ ಅಸಲಿ ಅನ್ನೋದು ಗೊತ್ತಾಗಿತ್ತು. ಮತ್ತೆ ಆತನ ವೀರ್ಯವನ್ನು ಕೂಡ FSL ಗೆ ಕಳಿಸಿದಂತ ಸಂದರ್ಭದಲ್ಲಿ ಆತನೇ ಈ ಪ್ರಕರಣದ ಪ್ರಮುಖ ಆರೋಪಿ ಅನ್ನೋದ್ರಲ್ಲೂ ಕೂಡ ಕನ್ಫರ್ಮ್ ಆಗಿತ್ತು. ಆ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಒಂದು ಜಾಮೀನು ಅರ್ಜಿ ಕೂಡ ತಿರಸ್ಕಾರ ಆಗಿತ್ತು. ಹೈಕೋರ್ಟ್ ನಲ್ಲಿ ತಿರಸ್ಕಾರ ಆಯ್ತು. ಅದನ್ನ ಪ್ರಶ್ನೆ ಮತ್ತೆ ಮನವಿಯನ್ನ ಸಲ್ಲಿಸಿದ್ರು ಸುಪ್ರೀಂ ಕೋರ್ಟ್ಗೆ, ಅಲ್ಲಿಯೂ ಕೂಡ ಕ್ಯಾನ್ಸಲ್ ಆಯ್ತು. ಸದ್ಯಕ್ಕೆ ಈಗ ಟ್ರಯಲ್ ಅನ್ನ ಆರಂಭಿಸಿದ್ದಾರೆ. ಮುಂದೆ ಏನಾಗುತ್ತೆ ಅನ್ನೋದು ಕೂಡ ಪ್ರಜ್ವಲ್ ರೇವಣ್ಣಗೆ ಈಗ ನಡುಕ ಶುರುವಾಗಿದ್ದಂತದ್ದು. ಸಿಂಧ್ರ. ಓಕೆ, ಆಲ್ ರೈಟ್ ವೆಂಕಟೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.